ರಾಮಸಾಗರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮ. ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಅವರಿಂದ ಪೋಕ್ಸೋ ಕಾಯ್ದೆ ಕುರಿತು ಜಾಗೃತಿ. ರಾಮಸಾಗರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಅವರು ವಿದ್ಯಾರ್ಥಿಗಳಿಗೆ ಪೋಕ್ಸೋ ಕಾಯ್ದೆ ಕುರಿತು ಜಾಗೃತಿ ಮೂಡಿಸಿದರು. ಮಕ್ಕಳಿಗೆ ಎದುರಾಗಬಹುದಾದ ಅಪಾಯಗಳು, ಮಕ್ಕಳ ಹಕ್ಕುಗಳು ಹಾಗೂ ಕಾನೂನಿನ ಅಡಿ ದೊರೆಯುವ ರಕ್ಷಣೆಯ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಇದಕ್ಕೂ ಮುನ್ನ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶಾಲಾ ಮಹಾದ್ವಾರವನ್ನ ಉದ್ಘಾಟಿಸಲಾಯಿತು. ಶಾಲೆಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಹಲವು ವಿಷಯಗಳ ಕುರಿತು ಕಾರ್ಯಕ್ರಮದಲ್ಲಿ ಚರ್ಚಿಸಲಾಯಿತು. ಬಳಿಕ ಮಕ್ಕಳ ರಕ್ಷಣೆ ಹಾಗೂ ಸುರಕ್ಷತೆಯ ಕುರಿತು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞೆಯನ್ನ ಬೋಧಿಸಿದರು. ವಿದ್ಯಾರ್ಥಿಗಳು ಪ್ರತಿಜ್ಞೆಯನ್ನ ಸ್ವೀಕರಿಸಿ ಮಕ್ಕಳ ಸುರಕ್ಷತೆ ಹಾಗೂ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಂಕಲ್ಪ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್, ಬೇತಮಂಗಲ ವೃತ್ತ ನಿರೀಕ್ಷಕ ಎಸ್ಆರ್ ಜಗದೀಶ್, ಪಿಎಸ್ಐ ತ್ಯಾಗರಾಜ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಕಲಾ, ಮುಖ್ಯ ಶಿಕ್ಷಕರು ಶ್ರೀನಿವಾಸ್, ಮುಖಂಡರಾದ ಚನ್ನಕೇಶವ ರೆಡ್ಡಿ, ಬಾಬುರೆಡ್ಡಿ, ಹೇಮಾರೆಡ್ಡಿ, ಅಶ್ವಥ್ ನಾಯ್ಡು ಸೇರಿದಂತೆ ಇತರರು ಇದ್ದರು. ಯಾವುದೇ ರೀತಿಯಿಂದ ಟಚ್ ಮಾಡಬಾರ್ದು. ಯಾರು ನಿಮ್ಗೆ ಸ್ನೇಹಿತರು ಅಥವಾ ಯಾರು ಫ್ರೆಂಡ್ಸ್ ನಿಮ್ಗೆ ಹೇಳ್ತಾರೆ ಒಂದ್ಸಲ ಟ್ರೈ ಮಾಡೋಣ, ಏನಾಗಲ್ಲ, ನಾಟ್ ಯುವರ್ ಫ್ರೆಂಡ್. ಅವರು ನಿಮ್ಗೆ ಓಲೆ ಆಗಿ ಈ ತರ ಕೇಳಿದ್ರೆ ಅವ್ರು ಡ್ರಗ್ಸ್ ಕೊಡೋಲ್ಲ. ಒಂದ್ಸಲ ನೀವು ತಗೊಂಡಿದ್ರೆ ನಿಮ್ಗೆ ಹ್ಯಾಬಿಟ್ ಆಗ್ಬಿಡ್ತೀರಿ. ಆಮೇಲೆ ನಿಮ್ಗೆ ಲಾಸ್ ಕೂಡ ಆಗುತ್ತೆ, ಸೋಷಿಯಲ್ ನಿಮ್ಮ ಕ್ಯಾರಿಯರ್ ಕೂಡ ಹಾಳಾಗುತ್ತೆ. ಒಂದು ಸಲ ನಮ್ಮ ಪೊಲೀಸ್ ಕೇಸ್ ಆದಷ್ಟು ಕ್ಯಾರಿಯರ್ ಮತ್ತೆ ಹಾಳಾಗುತ್ತೆ. 10 ವರ್ಷ ತನಕ ಜೈಲ್ ಪನಿಷ್ಮೆಂಟ್ ಇರುತ್ತೆ. ಸೊ ದಯವಿಟ್ಟು ಡ್ರಗ್ಸ್ ಇಂದ ಯಾವಾಗಲೂ ದೂರ ಇರಿ. ಮತ್ತೆ ಈಗ ನೀವು ಮೋಸ್ಟ್ ಆಫ್ ಯು 18 ವರ್ಷದಿಂದ ಕಡಿಮೆ ಇರಬೇಕು. ಟ್ರಾಫಿಕ್ ಅಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಸುಮಾರು ಆಕ್ಸಿಡೆಂಟ್ ಆಗ್ತಾ ಇದೆ. ನೀವು ಮೈನರ್ ಏಜ್ ಯಾವುದೇ 2 ವೀಲರ್ ಅಥವಾ 4 ವೀಲರ್ ಡ್ರೈವ್ ಮಾಡಿ ಮಾಡ್ಬಿಡಿ. ನಿಮ್ಮ ಯಾರೋ ತಂದೆ ತಾಯಿ ಅಥವಾ ನಿಮ್ದು ಸೀನಿಯರ್ ಯಾರು ಇರ್ತಾರೆ ಅವ್ರ ಜೊತೆ ಹೋಗಿ ಈ ತರ ಡ್ರೈವಿಂಗ್ ಮಾಡ್ಬೇಡ. ಟ್ರಾಫಿಕ್ ಉಲ್ಲಂಘನೆ ಮಾಡ್ಲಿಕ್ಕೆ ಅದು ಕೂಡ ಒಂದು ಅಫೆನ್ಸ್ ಇರುತ್ತೆ. ಅದು ಪಾಲನೆ ಮಾಡ್ಬೇಕು. ಅದು ನಿಮ್ದು ಕೂಡ ಆಸ್ ಎ ಸಿಟಿಜನ್ ಆಲ್ಸೋ ಆಸ್ ಅ ಗುಡ್ ಸ್ಟೂಡೆಂಟ್ಸ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ಟ್ರಾಫಿಕ್ ಅಲ್ಲಿ ಯಾವಾಗ 18 ವರ್ಷ ಆದ್ರೆ ಆವಾಗ ನೀವು ವೆಹಿಕಲ್ ಡ್ರೈವ್ ಮಾಡಿ, ಹೆಲ್ಮೆಟ್ ಹಾಕಿ, ಕಾರ್ ಡ್ರೈವ್ ಮಾಡ್ತೀರಿ, ಸೀಟ್ ಬೆಲ್ಟ್ ಹಾಕಿ. ಇಟ್ಸ್ ವೆರಿ ಬೇಸಿಕ್ ದಟ್ ಕ್ಯಾನ್ ಸೇವ್ ಯುವರ್ ಲೈಫ್. ನಾವು ನಿಮ್ಗೆ ಗೊತ್ತಾಗಲ್ಲ, ನಾವು ಡೈಲಿ ನೋಡ್ತಾ ಇದ್ದೀವಿ. Daily, almost daily, ಯಾರು ಸುತ್ತಾರೆ, one small mistake getting why helmet ಹಾಕಿದ್ದಾರೆ, ಗಮನಕ್ಕೆ ಕೊಡ್ಬೇಕು. ಮತ್ತೆ ನಿಮ್ಮ ಫ್ಯಾಮಿಲಿ ಎಲ್ಲ ಹೇಳ್ಬೇಕು ಇದ್ರ ಬಗ್ಗೆ. ಟ್ರಾಫಿಕ್ ಕಾನೂನು ಏನಿದೆ ಪಾಲನೆ ಮಾಡ್ಬೇಕು. ರಕ್ಷಣೆಗೋಸ್ಕರ ಇದೆ. ನಾವು ನಿಮಗೆ ಫೈನ್ ಮಾಡ್ತಾ ಇದ್ದೀವಿ. ಕೂಡ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಆರಾಮಾಗಿ ವಿತೌಟ್ ಎನಿ ಫಿಯರ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ 112 ಅಲ್ಲಿ, ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ಅಥವಾ ನನ್ನ ಆಫೀಸ್ ಫಿನಾನ್ಸ್ ಕಚೇರಿಗೆ ನಮ್ಮ ಅಧ್ಯಾಪಕ ಟೀಚರ್ಸ್ ಇದ್ದಾರೆ, ಅವರಿಗೆ ನೀವಾಗಿ ಕಾಂಟ್ಯಾಕ್ಟ್ ಮಾಡಿ ಏನಾದ್ರು ಸಮಸ್ಯೆ ಸ್ಟಾರ್ಟಿಸ್. ಈ ದೇಶದಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಸುಮಾರು 10 ಲಕ್ಷ ಸ್ಟೂಡೆಂಟ್ಸ್ ಭಾಗಿ ಮಾಡ್ತಾರೆ. ಫಸ್ಟ್ ಪ್ರಿಲಿಮ್ ಎಕ್ಸಾಮ್ ಇರುತ್ತೆ. ಅಲ್ಲಿಂದ ಶಾರ್ಟ್ ಲಿಸ್ಟ್ ಆಗಿ 20,000 ರೌಂಡ್ ಹೋಗ್ತಾರೆ. ಆಮೇಲೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಮೇನ್ಸ್ ಅಲ್ಲಿ 9 ಪೇಪರ್ಸ್ ಇರುತ್ತೆ, ಅದು ಬರಿಬೇಕಾಗುತ್ತೆ. ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿ 3,000 ಆಗುತ್ತೆ. 3,000 ಮತ್ತೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಅಲ್ಲಿ ಆಮೇಲೆ 500, 600 ಎಷ್ಟು ವೇಕೆನ್ಸಿ ಇರುತ್ತೆ ಆ ಪ್ರಕಾರ ಇರುತ್ತೆ. ಮಿನಿಮಮ್ ಈಗ ನೀವು ಹೈಸ್ಕೂಲ್ ಅಲ್ಲಿ ಇರ್ಬೇಕು. ನೀವು ಇದಕ್ಕೆ UPSC ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ಗ್ರಾಜುಯೇಷನ್ ಮಿನಿಮಮ್ ಇರಬೇಕು. ಈಗ ಗ್ರಾಜುಯೇಷನ್ ಯಾವ್ದು ಡಿಗ್ರಿ ಪಡೆದ್ಬೇಕು. ನೀವು PUC ಆದ ನಂತರ 12th ಇಂಟರ್ಮೀಡಿಯೇಟ್ ಆದ ನಂತರ ಒಂದು ಗ್ರಾಜುಯೇಷನ್ ಡಿಗ್ರಿ ಪಡೆದ್ಬೇಕು. ಆಮೇಲೆ ನೀವು ಆಗ್ತೀರಿ. ಒಂದು ಕಾನೂನು ಇದೆ. ಕಾನೂನೇನು ಗೊತ್ತಿದೆಯಾ? ಕಾನೂನು ಅಂತ ಏನು ಗೊತ್ತಿಲ್ಲ. ನೀವು ಈಗ ಹೋಗ್ತೀರಿ, ನೀವು 2 ವೀಲರ್ ತಗೊಂಡು ಹೋಗ್ತೀರಿ, ಬೈಕ್ ತಗೊಂಡು ಹೋಗ್ತೀರಿ, ನೀವು ಹೆಲ್ಮೆಟ್ ಹಾಕಿಲ್ಲ, ನಿಮ್ಗೆ 18 ವರ್ಷ ಕೂಡ ಆಗಿಲ್ಲ. ಪೊಲೀಸ್ ಅವರು ಸಿಗ್ತಾರೆ, ನಿಮ್ದು ವೆಹಿಕಲ್ ಇಡ್ತಾರೆ, ನಿಮ್ಗೆ ಕೇಳ್ತಾರೆ ಎಲ್ಲಿದೆ ನಿಮ್ದು ಡ್ರೈವಿಂಗ್ ಲೈಸೆನ್ಸ್, ಎಲ್ಲಿದೆ ನಿಮ್ದು ಹೆಲ್ಮೆಟ್, ಎಲ್ಲಿದೆ ನಿಮ್ದು 18 ವರ್ಷ ಆಗಿದೆ ಅಥವಾ ಇಲ್ಲ. ನಿಮ್ ಹತ್ರ ಇರಲ್ಲ, ನಿಮ್ಗೆ ಫೈನ್ ಹಾಕ್ತಾರೆ. ಅದು ಹೇಗೆ ಹಾಕ್ತಾರೆ? ಪೊಲೀಸ್ ನಮ್ಗೆ ಪವರ್, ನಮ್ಗೆ ಅಧಿಕಾರ ಎಲ್ಲಿಂದ ಬರುತ್ತೆ? ನಮ್ಗೆ ಅಧಿಕಾರ ಕಾನೂನಿಂದ ಬರುತ್ತೆ. ನಾವು ಸುಮ್ಮನೆ ಹೋಗಿ ಈ ತರ ಮಾಡ್ಲಿಕ್ಕೆ ಆಗಲ್ಲನಾ.
ಯಾವುದೇ ಕಾನೂನು ಇರ್ಬೇಕು, ಕಾನೂನು ನಾವು ಎನ್ಫೋರ್ಸ್ ಮಾಡ್ಬೇಕಾಗತ್ತೆ. ಕಾನೂನು ಎಲ್ಲಿಂದ ಬರುತ್ತೆ? ನಮ್ಮ ಇದು ಅಸೆಂಬ್ಲಿಯಿಂದ ಸ್ಟೇಟ್ ಅಲ್ಲಿ ಅದು ಕಾನೂನು ಪಾಸ್ ಆಗುತ್ತೆ. ನಮ್ಮ ಇವರು ಎಲ್ಲ MLAs ಗಳು ಇರ್ತಾರೆ, ಅವರು ಪೂರ್ತಿ ರಾಜ್ಯದ ಕೂತ್ಕೊಂಡು ಒಂದು ಕಾನೂನು ಮಾಡ್ತಾರೆ. ಆ ಕಾನೂನು ಎನ್ಫೋರ್ಸ್ಮೆಂಟ್ ಮಾಡಂತ ನಮ್ಗೆ ಪವರ್ ಸಿಗತ್ತೆ. ಸೊ ಪಾಕ್ಸೋ ಕೂಡ ಒಂದು ಕಾನೂನಿದೆ. ಆ ಕಾನೂನಿನಲ್ಲಿ ನಿಮ್ಗೆ ರಚನೆ ಸಿಗತ್ತೆ. ಮೀನ್ಸ್ ಯಾರು ನಿಮ್ಗೆ ತೊಂದರೆ ಕೊಡ್ತಾರೆ, ನಾವು ಹೇಗೆ ಅವರಿಗೆ ಶಿಕ್ಷೆ ಕೊಡ್ಬೋದು ಆ ಕಾನೂನು ಪ್ರಕಾರ. ಆ ಕಾನೂನಲ್ಲಿ ಬರ್ದಿದ್ದಾರೆ, ನಿಮ್ ಜೊತೆ ಈ ತರ ಮಿಸ್ಬಿಹೇವ್ ಮಾಡಿದ್ರೆ ಅವ್ರಿಗೆ ಎಷ್ಟು ವರ್ಷ ಶಿಕ್ಷೆ ಇರುತ್ತೆ. ಲೈಕ್ ನಿಮ್ಗೆ ಈ ತರ ಬ್ಯಾಡ್ ಟಚ್ ಮಾಡಿದ್ರೆ ಯಾರು, ಅವ್ರು ಏನ್ ಮಾಡ್ಬೇಕು, ಆ ಕಾನೂನಲ್ಲಿ ಬರೆದಿದ್ದಾರೆ, ಇವರಿಗೆ 3 ವರ್ಷ 5 ವರ್ಷ ಜೈಲ್ ಶಿಕ್ಷೆ ಇರುತ್ತೆ. ಅದು ಇನ್ಫೋರ್ಸ್ ಯಾರು ಮಾಡ್ತಾರೆ, ಅದು ಲಾಗು ಯಾರು ಮಾಡ್ತಾರೆ, ನಾವೇ ಮಾಡ್ತೀವಿ. ನೀವು ನಮ್ಗೆ ಕಂಪ್ಲೇಂಟ್ ಕೊಡ್ತೀವಿ, ನಾವು ಅವ್ರಿಗೆ ಹೇಳ್ಕೊಂಡು ಬರ್ತೀವಿ, ಜೈಲ್ಗೆ ಹಾಕ್ತೀವಿ. ಹಾಗೂ ಶಾಲೆಯ ಒಂದು ಶಿಕ್ಷಕರು ಸೇರಿ ನಮ್ಮ ಸ್ವಂತ ಖರ್ಚಿಂದ ಕಟ್ಟಬೇಕು ಅಂತಿತ್ತು. ಅದಕ್ಕೆ ಅನುದಾನಗಳು ಯಾವುದು ಬಂದಿರಲಿಲ್ಲ. ಆಗ ನಮ್ಮ ಊರಿನ ಒಬ್ಬ ಮೇಸ್ತ್ರಿಯನ್ನು ವಿಚಾರಿಸಿದೆವು, ಸರ್ ಈ ತರ ನಮ್ಗೊಂದು ಬೇಕು ಅಂದಾಗ ಅವರು, ನೀವು ಯಾವುದೇ ನಮ್ಗೆ ಕೂಲಿ ಕೊಡ್ಬೇಡಿ, ಅದೆಷ್ಟಾದ್ರೂ ಆಗಲಿ ನಾನು ಕೊಡ್ತೀನಿ. ಅವರು ನಿಜವಾಗ್ಲೂ ಬಡವರೇ, ಅವರು ಪಾಪ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥವ್ರು. ಅಂತ ಒಬ್ಬ ನಿಷ್ಠಾವಂತ ವ್ಯಕ್ತಿಗಳು ಬಂದು ಈ ಒಂದು ಆಚರಣೆ ಉಚಿತವಾಗಿ ಕಟ್ಸಿದ್ದಾರೆ. ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ ಎಲ್ಲ ನಾವು ಕೊಡ್ಸಿದೀವಿ. ಅವರಿಗೆ ಇಂಥ ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡ್ಬೇಕು ಅಂತೇಳಿ ಹಿರಿಯರ ಹತ್ರ ಕೇಳ್ತಾ ಇದೀವಿ. ಅವರಿಗೆ ಶಿವಾಂಶು ರಾಜಪೂತ್ ಅವ್ರ ಕೈಲಿ ಹಾಗೂ ನಮ್ಮ ಇಲಾಖೆಯವರ ಪರವಾಗಿ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದು MRT ಉತ್ಸವ ಮಾತಾಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಎಲ್ಲ ಇರ್ಬೋದು, ಮನುಷ್ಯನಿಗೆ ದುಡ್ಡು ಇರ್ಬೋದು, ಕಾಸಿರ್ಬೋದು, ಶಾಲೆ ಹತ್ರ ಏನೋ ಒಂದು ಮಾಡ್ಬೇಕು ಅನ್ನೋಂತ ಒಂದು ಮನಸ್ಸಿರ್ಬೇಕು. ಅಂತ ಮನಸ್ಸು ಬಡವನಾದ್ರೂ ಕೂಡ ಹುಡುಗನಿಗಿದ್ದು, ಸಾರ್ ಅವರು ರಿಟೈರ್ಡ್ 30 ರಿಟೈರ್ಡ್ ಆದ್ರೂ ಕೂಡ ಅವ್ರು ಕೂಡ ಸ್ವಂತ ಖರ್ಚಿನಲ್ಲಿ ಎಲ್ಲ ಹಾಕಿ ಮೆಟೀರಿಯಲ್ ಹಾಕಿ ಇವ್ರು ಸ್ವಂತವಾಗಿ ಕೈಯಿಂದ ದುಡಿಮೆ ಮಾಡಿ ಕಟ್ಟಿದ್ದಾರೆ. ನಮ್ಮ ಇವ್ರಿಗೆ ಎಲ್ಲ ನಮ್ಮ ಸಾರ್ ಅವ್ರು ಕೂಡ ಒಂದು ಹಾರ ಹಾಕ್ಬಿಟ್ಟು ಇದ್ ಮಾಡ್ಬೇಕು. ಯಾಕಂದ್ರೆ ಸರ್ಕಾರ ಕೆಲಸ ಇದ್ರೆ ಕೂಡ ಅವ್ರು ಸ್ವಂತ ಸಂಬಳ ಯೋಚನೆ ಮಾಡ್ತಾರೆ. ನಮ್ ಶಾಲೆ ಹತ್ರ 30ನೇ ತಾರೀಕು ರಿಟೈರ್ಡ್ ಆಗ್ತೀನಿ, ಏನೋ ಒಂದು ನಂದೊಂದು ಅಲ್ಲಿ ಇರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಪಾಪ ಸ್ವಂತ ಖರ್ಚಿನಿಂದ ನಮ್ಮ ಮಹಾದ್ವಾರ ನಿರ್ಮಾಣ ಮಾಡಿ ಹೊಸ ಒಂದು ಹೆಸರು ಬಂದಿದೆ ನಮ್ಮ ಶಾಲೆಗೆ. ರಿಪಬ್ಲಿಕ್ ಸ್ಕೂಲ್ ಅಂತ, ಕನ್ನಡ ರಿಪಬ್ಲಿಕ್ ಸ್ಕೂಲ್ ಅಂತ, ಪಬ್ಲಿಕ್ ಸ್ಕೂಲ್ ಅಂತ. ಆ ಶಾಲೆಗೆ ಎಲ್ಲ ಸಹಕಾರ ನೀಡಿದಂತ ನಮ್ಮ ಸಾರ್ ಕೂಡ ಒಂದು ಧನ್ಯವಾದ ಈ ಸಮಯದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮ ಮುಖ್ಯೋಪಾಧ್ಯಾಯರ ಶ್ರೀನಿವಾಸ್ ಸರ್ ಅವರಿಗೂ ಸನ್ಮಾನ ಮಾಡಿ ಈ ಸಮಯದಲ್ಲಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಊರಿಗೆ ಬಂದಿರೋದು. ಇದು ನಮ್ಮ ಕೋಲಾರ ಜಿಲ್ಲೆ ಅಲ್ಲ, ನಮ್ಮ ಕರ್ನಾಟಕದಲ್ಲೇ 2ನೇ ಕೆರೆ ಅಂತ ಹೇಳ್ತಾರೆ ನಮ್ಮ ಕೆರೆ. ಆ ದರದಲ್ಲಿ ಈ ಶಾಲೆ ನೆಲೆಸಿರೋದು. ಬಹಳ ಒಂದು ಸುಂದರವಾದ ವಾತಾವರಣಕ್ಕೆ ಬಂದಿದ್ದಾರೆ ಇವತ್ತು ನಮ್ಮ ಸಾರು. ನಮ್ಮ ಸಾರು ಈ ಊರಿಗೆ ಬಂದು ಈ ಪೋಕ್ಸೋ ಕಾನೂನು ಬಗ್ಗೆ ನಮ್ಮ ಮಕ್ಕಳಿಗೆ ಅರಿವು ಮೂಡಿಸಿರೋದ್ರಿಂದ ನಾವೆಲ್ಲರೂ ಗ್ರಾಮಸ್ಥರ ಪರವಾಗಿ ಕೂಡ ನಮ್ಮ ಸಾರ್ಗೆ ಧನ್ಯವಾದ ತಿಳಿಸ್ತಾ ಈ ಸಮಯದಲ್ಲಿ ಅವರಿಗೆ ತುಂಬರಿದೆ ನಮಸ್ಕಾರನ ಹೇಳ್ತಾ ಇದ್ದೀವಿ. ಪ್ರತಿಜ್ಞೆ ರಕ್ಷಣೆ ಬಗ್ಗೆ, ಮಕ್ಕಳ ರಕ್ಷಣೆ ಬಗ್ಗೆ ಪ್ರತಿಜ್ಞೆ, ಎಲ್ಲರ ಪ್ರತಿಜ್ಞೆ ತಗೊಬೇಕು. ನನ್ನ ಮತ್ತು ಇತರರ ಸುರಕ್ಷತೆಗೆ ನಾನು ಮೊದಲ ಆದ್ಯತೆ ನೀಡುತ್ತೇನೆ. ರಸ್ತೆ ನಿಯಮಗಳನ್ನು ಸರಿಯಾಗಿ ಪಾಲಿಸುತ್ತೇನೆ. ಅಪರಿಚಿತರೊಡನೆ ಜಾಗರೂಕತೆಯಿಂದ ಇರುತ್ತೇನೆ. ಕೆಟ್ಟ ಸ್ಪರ್ಶ ಅಥವಾ ಒಳ್ಳೆಯ ಸ್ಪರ್ಶದ ಬಗ್ಗೆ ಅರಿತುಕೊಂಡು ತೊಂದರೆಯಾದ ಕೂಡಲೇ ದೊಡ್ಡವರಿಗೆ ತಿಳಿಸುತ್ತೇನೆ. ಶಾಲೆ ಮತ್ತು ಆಟದ ಮೈದಾನದಲ್ಲಿ ಸುರಕ್ಷಿತ ಕ್ರಮಗಳನ್ನು ಅನುಸರಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಬರ್ತಾರೆ, ಸಾಮಾನ್ಯವಾಗಿ ಬರ್ತಾರೆ, ಸ್ವಲ್ಪ ಯಾಕಂದ್ರೆ ಬಿಸಿ ಇರ್ತಾರೆ ಅಂತೇಳಿ ಬರೋದಿಲ್ಲ. ಬಟ್ ಇವಾಗ ನೀವೆಲ್ಲ IPS ಮಾಡ್ತೀರಾ? IAS IPS ಮಾಡಬೇಕು, ಮಾಡ್ತೀರಾ? ಓಕೆ. ಇವಾಗ ನೀವು ಬಂದಿರೋದು ನಿಮ್ಗೆ ಇನ್ಸ್ಪಿರೇಷನ್ ತರ ತಗೊಂಡು
ಸ್ಫೂರ್ತಿಯಾಗಿ ತಗೊಂಡು ಮಾಡೆಲ್ ಅಂತ ತಗೊಂಡು IAS ಅಥವಾ IPS ಮಾಡಬೇಕು. ಮಾಡ್ತೀರಾ? ಇನ್ನೊಂದೇನು ಸೀಕ್ರೆಟ್ ಗೊತ್ತಾ? ನಮ್ಮ ದೇಶದಲ್ಲೇ ಹೈಯೆಸ್ಟ್ IAS ಆಫೀಸರ್ಸ್ ಆಗಿರೋದು ನಮ್ಮ ಕೋಲಾರ ಜಿಲ್ಲೆಯಿಂದ. ಅದರಿಂದ ನೀವು ಎಲ್ಲ ಚೆನ್ನಾಗಿ ಓದ್ಕೊಂಡು ಮೊನ್ನೆ ರೀಸೆಂಟ್ 2018ರಲ್ಲಿ ಆಲ್ ಇಂಡಿಯಾ ನಂಬರ್ 1 ರ್ಯಾಂಕು ನಮ್ಮ ಕೋಲಾರ ಜಿಲ್ಲೆ ಇದೆ. ನಂದಿನಿ ಅಂತ ನೀವು ಹೆಣ್ಮಕ್ಳಿದೆ, ಅವರು ಟೀಚರ್ ಮಕ್ಕಳು. ಅದರಲ್ಲಿ ಸ್ಫೂರ್ತಿಯಾಗಿ ತಗೊಂಡು ನೀವು ಎಲ್ಲ IAS IPS ಮಾಡಬೇಕು. ನಿಮ್ಮ ಸ್ಕೂಲ್ಗೆ, ನಿಮ್ಮ ಗುರುಗಳಿಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಜಿಲ್ಲೆಗೆ ಹೆಸರು ತರ್ತೀರಾ? ಓಕೆ, ಥ್ಯಾಂಕ್ ಯು.